ಇಷ್ಟು ದಿನ ನೀವೆಲ್ಲರೂ ಕೂಡ SLC ರಿಸಲ್ಟ್ ಯಾವಾಗಪ್ಪ ಬರುತ್ತೆ ಅಂತ ವೇಟ್ ಮಾಡ್ತಿದ್ರೆ, ಕೊನೆಗೂ ಕೂಡ ಡೇಟ್ ಮತ್ತೆ ಟೈಮ್ ಫಿಕ್ಸ್ ಆಗಿದೆ. ಇವತ್ತು ರಿಸಲ್ಟ್ ಬರ್ತಿದೆ. ನೀವು ಎಲ್ಲರಿಗಿಂತ ಕೂಡ ಬೇಗ ರಿಸಲ್ಟ್ ನೋಡ್ಬೇಕಂದ್ರೆ ನಾನು ಹೇಳುವಂತ ಮೆಥಡ್ ನ ಈ ಒಂದು ವಿಡಿಯೋದಲ್ಲಿ ಅದನ್ನ ಫಾಲೋ ಮಾಡಿ ಬೇಗ ರಿಸಲ್ಟ್ ನ ನೋಡಬಹುದು. ಇಲ್ಲಿ SLC ರಿಸಲ್ಟ್ ಬಂದಾದ್ಮೇಲೆ PUC ಕಾಲೇಜ್ ಯಾವ್ದಪ್ಪ ಸೇರ್ಕೊಳ್ಳೋ ಅಂತ ಕನ್ಫ್ಯೂಷನ್ ಇರ್ತೀರಾ. ನಾಗಾರ್ಜುನ PU ಕಾಲೇಜಿನ ಒಂದು ಬೆಸ್ಟ್ ಆಪ್ಷನ್ ಆಗಿ ಇಟ್ಕೋಬಹುದು. ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ 98 97 ಈ ರೀತಿ ಪರ್ಸೆಂಟೇಜ್ ಗಳನ್ನ ಸ್ಕೋರ್ ಮಾಡಿದ್ದಾರೆ PUC ಲಿ. ಹಾಗೆ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಇದೆ, ಚಿಕ್ಕಬಳ್ಳಾಪುರ, ಬೆಂಗಳೂರು, ತುಮಕೂರಲ್ಲಿ. ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ಗೆ ಕಾಲ್ ಮಾಡಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ SLC ರಿಸಲ್ಟ್ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬರ್ತಿದೆ. ನೀವು ಬೇಗ ರಿಸಲ್ಟ್ ನ ನೋಡ್ಬೇಕಂದ್ರೆ ಈ ಒಂದು ವಿಡಿಯೋದಲ್ಲಿ ಹೇಳುವಂತ ಮೆಥಡ್ ನ ಫಾಲೋ ಮಾಡಿ. ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ, ಗೂಗಲ್ ಅಥವಾ ಕ್ರೋಮ್ ಯಾವ್ದಾದ್ರು ಕೂಡ. ಅಲ್ಲಿ ನೀವು ಏನ್ ಮಾಡಿ ಅಂದ್ರೆ carresult.nic.in ಅಂತ ಸರ್ಚ್ ಮಾಡಿ. ಈ ರೀತಿ ಯಾವ್ದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದೇನೆ ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಫಸ್ಟ್ ವೆಬ್ಸೈಟ್ ಈ ರೀತಿ ಬರುತ್ತೆ. ಈ ಒಂದು ಲಿಂಕ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಇಲ್ಲಿ SLC ರಿಸಲ್ಟ್ 2020-26 ಅಂತ ಬಂದಿರುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ SLC ಅಂತ ಬಂದಿರುತ್ತೆ. ಇಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನ್ ಏನು ಕೂಡ ಕೇಳೋದಿಲ್ಲ. ನಿಮ್ಮ SLC ರಿಜಿಸ್ಟರ್ ನಂಬರ್ ಹಾಕಿ ನಂತರ ಸಬ್ಮಿಟ್ ಅಂತ ಕೊಡಿ. ನಿಮ್ಮ ರಿಸಲ್ಟ್ ಇಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಇಂತ ನೀವು ಬೇಗ ರಿಸಲ್ಟ್ ನ ನೋಡ್ಬೇಕಂದ್ರೆ ಈ ಒಂದು ಪೇಜ್ ನ ಓಪನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ರಿಫ್ರೆಶ್ ಮಾಡ್ತಾರೆ ಈ ಒಂದು ಪೇಜ್ ನ. ಇಲ್ಲಿ ಲಿಂಕ್ ಬಂದ ತಕ್ಷಣ ಕ್ಲಿಕ್ ಮಾಡಿ ನೀವು ಬೇಗ ರಿಸಲ್ಟ್ ನ ನೋಡಬಹುದಾಗಿರುತ್ತೆ, ಸರ್ವರ್ ಬಿಸಿ ಇಲ್ದೇನೆ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ. ಥ್ಯಾಂಕ್ ಯು.